ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಕೋಲ್ಕತ್ತಾಗೆ ಬಂದಾಗ ಗಲಾಟೆಯಾಗಿದೆ. 14 ವರ್ಷಗಳ ನಂತರ ಬಂದ ಮೆಸ್ಸಿಯನ್ನ ನೋಡಲು ಜನಸಾಗರವೇ ಸೇರಿತು. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಉಂಟಾದ ನೂಕುನುಗ್ಗಲು ಹಾಗೆ ಪ್ರೇಕ್ಷಕರ ಅತಿರೇಕ ನೋಡಿ 10 ನಿಮಿಷದಲ್ಲಿ ಮೆಸ್ಸಿ ನಿರ್ಗಮಿಸಿದರು. ಕೋಪಗೊಂಡ ಅಭಿಮಾನಿಗಳು ಬ್ಯಾನರ್ ಮತ್ತು ಚೇರ್ಗಳನ್ನು ಧ್ವಂಸಗೊಳಿಸಿದರು. ಈ ವೇಳೆ ಹೈ ಡ್ರಾಮಾನೇ ನಡೆದುಹೋಯಿತು. ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಚಾರ್ಜ್ ಮಾಡಲಾಯಿತು. ಪೊಲೀಸರ ವಿರುದ್ಧವೇ ಫ್ಯಾನ್ಸ್ ತಿರುಗಿ ಬಿದ್ದರು. 2ನೇ ಬಾರಿ ಲಾಠಿ ಚಾರ್ಜ್ ಶುರು ಮಾಡಿದಾಗ ಫ್ಯಾನ್ಸ್ ದಿಕ್ಕಾಪಾಲಾಗಿ ಓಡಿದ್ರು. ಮೆಸ್ಸಿಯನ್ನು ನೋಡೋಕೆ ಸಾವಿರಾರು ರೂಪಾಯಿ ಟಿಕೆಟ್ ಖರೀದಿ ಮಾಡಿದ್ದ ಫ್ಯಾನ್ಸ್ಗೆ ನಿರಾಸೆ ಉಂಟಾಯಿತು. ಅಭಿಮಾನಿಗಳಿಗೆ ಮೆಸ್ಸಿಯನ್ನು ನೋಡೋಕೆ ಸಾಧ್ಯವಾಗಲಿಲ್ಲ. ಇದರಿಂದ ಕೋಪಗೊಂಡ ಅಭಿಮಾನಿಗಳು ಕ್ರೀಡಾಂಗಣದ ಆವರಣದಲ್ಲಿ ನುಗ್ಗಿದ್ರು. ಇವೆಂಟ್ನ ಧ್ವನಿವರ್ಧಕಗಳು, ಟೆಂಟ್ಗಳು, ಬ್ಯಾನರ್ ಸೇರಿ ಹಲವನ್ನ ಹರಿದು ಧ್ವಂಸಗೊಳಿಸಿ ಕೂಗಾಟ ಚೀರಾಟದಿಂದ ಆಕ್ರೋಶ ವ್ಯಕ್ತಪಡಿಸಿದರು. इवेंट 10 मिनट के लिए आया, सारे नेता मंत्री कॉर्पोरेट ऑफिसर सब उनको घेर लिए, कुछ नहीं देख पाए, ना एक किक आउट करवाया, ना एक पेनल्टी लिया, कुछ नहीं किया। शाहरुख खान को भी लाना का बोला था, कुछ नहीं लाया, 10 मिनट के लिए आया, चला गया, पूरा फ्रॉड करके चला गया। इतना लोगों का पैसा, इमोशन, टाइम सब बर्बाद। भीड़ है उसके आसपास में। हम लोग सोचे थे कि एक बार बॉल टच करेगा या फिर कुछ फ्री किक भी होगा या फिर पेनल्टी भी शूट आउट होगा, दोनों तरफ कुछ नहीं, बस आया, देखा और चला गया। हम लोग स्पॉट ही नहीं कर पाए सही से, 10 मिनट भी नहीं था सही से। बाहर सब लोग देख रहे हैं, मतलब हम अंदर से हम लोग कुछ नहीं देख पा रहे। बहुत घटिया था वो बॉल दिखाया था कि पहले से शूट आउट होगा, कुछ भी नहीं था, पूरा शिट था, बहुत घटिया, बहुत खराब, बहुत कुछ भी नहीं देख पाया, पूरा स्कैम था, पूरा स्कैम, पूरा वेस्ट टाइम का वेस्ट था, पूरा मनी भी वेस्ट था, पूरा सब कुछ वेस्ट। We are very disappointed because हम अपने it's a weekend right for the children and we came that my child was so excited कि हम मेसी को देखेंगे पर हम मेसी को नहीं देखे. It was full disappointment, and it's a scam I think for people around. Shouldn't be doing, and Messi when जब वो ground में आए तो everybody surrounded him, so there was no. ಸ್ಟೇಡಿಯಂನಿಂದ ಮೆಸ್ಸಿ ಹೋದ ಮೇಲೂ ಅಭಿಮಾನಿಗಳ ಅತಿರೇಕ ಕಡಿಮೆ ಆಗಲಿಲ್ಲ. ಭದ್ರತಾ ಸಿಬ್ಬಂದಿ ಮೇಲೆ ಕೆಲವರು ಕೈ ಮಾಡಿದ್ರು. ಆಕ್ರೋಶದ ಕಟ್ಟೆ ಒಡೆದಾಗ ಪೊಲೀಸರು ಎಲ್ಲರ ಮೇಲೆ ಲಾಠಿ ಬೀಸಿ ಸ್ಟೇಡಿಯಂನಿಂದ ಆಚೆ ಓಡಿಸಿದ್ರು. ಈ ಗಲಾಟೆ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬೇಕಂತಲೇ ಮೆಸ್ಸಿ ಬಂದಾಗ ಮಮತಾ ಬ್ಯಾನರ್ಜಿ ಸರ್ಕಾರ ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ ಆರೋಪಿಸಿದೆ. ಭದ್ರತಾ ವೈಫಲ್ಯದಿಂದಾಗಿ ಲಿಯೋನೆಲ್ ಮೆಸ್ಸಿ ಸ್ಟಾರ್ ಲೇಕ್ ಕ್ರೀಡಾಂಗಣದಿಂದ ನಿರ್ಗಮಿಸಿದ ನಂತರ ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ತೆರಳಿದ್ರು. ಅಲ್ಲಿಂದ ಗೋಟ್ ಇಂಡಿಯಾ ಟೂರ್ 2025ರ ಭಾಗವಾಗಿ ಹೈದರಾಬಾದ್ಗೆ ತೆರಳಿದ್ರು. ಇಲ್ಲಿಂದ ನಾಳೆ ಮುಂಬೈಗೆ ಮೆಸ್ಸಿ ತೆರಳಲಿದ್ದಾರೆ. ನಾಡಿದ್ದು ದೆಹಲಿಗೆ ಮೆಸ್ಸಿ ವಾಪಸ್ ಆಗ್ತಾರೆ. ಇನ್ನು ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಿರ್ಮಿಸಿರುವ 70 ಅಡಿ ಎತ್ತರದ ಮೆಸ್ಸಿ ಪ್ರತಿಮೆಯನ್ನ ವರ್ಚುವಲ್ ಮೂಲಕ ಮೆಸ್ಸಿ ಅನಾವರಣಗೊಳಿಸಿದರು. ಲಿಯೋನೆಲ್ ಮೆಸ್ಸಿಯನ್ನ ನೋಡಲು ಸಾಲ್ಟ್ ಲೇಕ್ ಕ್ರೀಡಾಂಗಣಕ್ಕೆ ಪ್ರವೇಶಿಸಲು ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ರು. ದೀರ್ಘಕಾಲದ ಸ್ಟ್ರೈಕ್ ಪಾಲುದಾರ ಲೂಯಿಸ್ ಸುವಾರೆಜ್ ಮತ್ತು ಅರ್ಜೆಂಟೀನಾ ತಂಡದ ಸಹ ಆಟಗಾರ ರೋಡ್ರಿಗೋ ಡಿ ಪಾಲ್ ಅವರೊಂದಿಗೆ ಮೆಸ್ಸಿ ಆಗಮಿಸಿದರು. Only one question. I would like to. ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಭಾರೀ ಸದ್ದು ಮಾಡ್ತಾ ಇದೆ. ಈ ಮಧ್ಯೆಂದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ರೆ ನಾಳೆ ಸಿಎಂ ಹೋಗ್ತಿದ್ದಾರೆ. ನಾಳೆ ರಾಮಲೀಲಾ ಮೈದಾನದಲ್ಲಿ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಹೋರಾಟದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗ್ತಾರೆ. ಶಾಸಕರು, ಸಚಿವರು ಸೇರಿದಂತೆ ಹಲವು ನಾಯಕರು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಇನ್ನು ಒಚ್ಚೋರಿ ಅಭಿಯಾನ ದೆಹಲಿ ಪ್ರಯಾಣ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾಳೆ ರಾಮಲೀಲಾ ಮೈದಾನದಲ್ಲಿ ಜಾಗೃತಿ ಅಭಿಯಾನ ನಡೆಯುತ್ತೆ. ಟ್ರೈನ್, ವಿಮಾನದಲ್ಲಿ ನಮ್ಮ ರಾಜ್ಯದಿಂದ 1,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಹೋಗ್ತಿದ್ದಾರೆ. ನಾವು ಕೂಡ ಭಾಗವಹಿಸ್ತೀವಿ, ಶಕ್ತಿ ತುಂಬುತ್ತೀವಿ ಅಂತ ಹೇಳಿದ್ರು. ನಿಮ್ಮ ಜೊತೆಗೆ ಶಾಸಕರು, ಸಚಿವರು ಹೋಗ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ, ನನ್ನ ಜೊತೆ ಯಾರೂ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಮ್ಮ ರಾಜ್ಯದಿಂದ
ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ ಫ್ರೀಡಂ ಪಾರ್ಕಿಂದ. ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ನಾವೆಲ್ಲ ಭಾಗವಹಿಸ್ತೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಜ್ಯದಿಂದ ಕಲಬುರಗಿಯ ಆಳಂದದ ಮತಗಳ್ಳತನದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಈ ಬಗ್ಗೆ ಎಸ್ಐಟಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಆಳಂದ ಕ್ಷೇತ್ರದ ಮತಚೋರಿ ಬಗ್ಗೆ ರಾಹುಲ್ ಗಾಂಧಿ ಆರೋಪಿಸಿದ್ರು. ಈ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಸದ್ಯ ತನಿಖೆಯಲ್ಲಿ ಸುಭಾಷ್ ಗುತ್ತೇದಾರ್ ಅವರು ಪಾತ್ರ ಹರ್ಷಾನಂದ ಸೇರಿದಂತೆ ಪುತ್ರ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಆಳಂದ ವೋಟ್ ಚೋರಿ ಪ್ರಕರಣ ಸಂಬಂಧ ಎಸ್ಐಟಿ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದು ರಾಜಕೀಯ ಪ್ರೇರಿತ ಸುಳ್ಳು ಪ್ರಕರಣ. ನಾನು ಯಾವುದೇ ವೋಟ್ ಚೋರಿ ಮಾಡಿಲ್ಲ. ಬಿಜೆಪಿ ಮೇಲೆ ಗೂಬೆ ಕೂರಿಸೋಕೆ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಆತುರದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಅಂತ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಸಮರ್ಥಿಸಿಕೊಂಡ್ರು. ಈ ಪ್ರಕರಣ ಕೇವಲ ಕಟ್ಟುಕತೆ, ಇದೆಲ್ಲ BR ಪಾಟೀಲ್ ಸೃಷ್ಟಿ ಮಾಡಿರೋ ಕತೆ ಅಂತ ಸುಭಾಷ್ ಗುತ್ತೇದಾರ್ ಹೇಳಿದರು. ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಏನು ವೋಟ್ ಚೋರಿ ಅಂತಂದು ಇಡೀ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿಯವರು ಕೈಗೆತ್ಕೊಂಡಿದ್ದಾರೆ. ಆ ನೆರೇಟಿವ್ಗೆ ಸೂಟ್ ಆಗೋ ಸಲುವಾಗಿ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸಬೇಕು, ಎಲ್ಲ ಕಡೆ ಅಪಪ್ರಚಾರ BJPದವರು ಮತ್ತು ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ನಮಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಏನು ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ, ನಾವು ಇನ್ನೂ ಅದು ನೋಡಿಲ್ಲ. ಅದನ್ನು ನಾವು ಫೈಟ್ ಮಾಡ್ತೀವಿ ನ್ಯಾಯಾಲಯದಲ್ಲಿ. ನಮಗೆ ವಿಶ್ವಾಸ ಇದೆ, ನಾವು ಇದರಲ್ಲಿ ನಿರ್ದೋಷವಾಗಿ ಹೊರಗೆ ಬರ್ತೀವಿ ಅಂತ. SIT ಅವರು ಏನು ವೋಟ್ ಚೋರಿದು ಇವತ್ತು ಪ್ರಕರಣ ಸ್ಥಾಪಿತ ಮಾಡಿದ್ದಾರೆ, ಅದು ಸುಳ್ಳಿದೆ. ನಾವು ವೋಟ್ ಚೋರಿ ಮಾಡಿಲ್ಲ. ಸುಳ್ಳು ನಮ್ಮ ಮೇಲೆ ಒಂದು ಅಪಾದನೆ ಹೊರಿಸ್ಬೇಕೆಂಬುದು ಉದ್ದೇಶದಿಂದ BR ಪಾಟೀಲ್ ಈ ಥರ ಮಾಡ್ತಾ ಇದ್ದಾರೆ. SITದವರು ನಮಗೂ ಕರೆಸಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಹೇಳಿದ್ದು ನಾವು ವೋಟ್ ಚೋರಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ ತನಕೇಸನ್ ಹೇಳಿದ್ದೆವು ನಾವು. ಆದ್ರೂ ಕೂಡ ಸರ್ಕಾರ ಅವ್ರದ್ದಿದೆ. BR ಪಾಟೀಲ್ CM ಅವ್ರಿಗೆ ಹಚ್ಕೇಸಿಂದ ನಮ್ಮ ಮೇಲೆ ಒಂದು ಅಪಾದನೆ ಈ SITದವ್ರಿಗೆ ಹಿಡಿದು ಮಾಡಿದ್ದಾರೆ. ನಾವು ಕೋರ್ಟಲ್ಲಿ ನ್ಯಾಯ ಕೇಳ್ತೇವೆ. ನಾವು ದೊಡ್ಡಬಳ್ಳಾಪುರದ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. 5,000 ಹಣ ಕೇಳಿದ್ರೆ ವಾಲ್ಮೀಕಿ ಸಮಾಜದ ಬ್ರಹ್ಮಾನಂದ ಸ್ವಾಮೀಜಿ ಮಹಿಳೆಯನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ವಿಡಿಯೋ, ಆಡಿಯೋ ರೆಕಾರ್ಡ್ ಮಾಡಿ ಮಹಿಳೆ ಹರಿಬಿಟ್ಟಿದ್ದಾರೆ. ಇತ್ತ ಮಹಿಳೆ ವಿರುದ್ಧ ಸ್ವಾಮೀಜಿಯಿಂದ ಪ್ರತಿ ದೂರು ದಾಖಲು ಮಾಡಲಾಗಿದೆ. ಹಣ ನೀಡಿಲ್ಲ ಅಂತ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂಬ ವಿಷಯವನ್ನ ಆರೋಪಿಸಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರತಿ ದೂರು ಬಗ್ಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೆ ಇನ್ನೊಬ್ಬ ಹುಡುಗಿ ಸವಾಸಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಈ ಸ್ವಾಮೀಜಿಯವರು ಎಷ್ಟು ಒಳ್ಳೆಯವ್ರು ಗೊತ್ತಾ. ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಅಂತ ಪೊಲೀಸ್ ಪೇದೆಗೆ ದಂಡ ಹಾಕಲಾಗಿದೆ. ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದ ಹಿನ್ನೆಲೆ ಖಾಕಿ ಟಫ್ ರೂಲ್ಸ್ ಮಾಡಿದೆ. ಹೆಲ್ಮೆಟ್ ಕಡ್ಡಾಯ ಇದ್ರೂ ಪೊಲೀಸ್ ಪೇದೆ ಧರಿಸದಿದ್ದಕ್ಕೆ ಶಿಡ್ಲಘಟ್ಟ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಫೀಲ್ಡಿಗಿಳಿದ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಪೇದೆಗೆ ಕ್ಲಾಸ್ ತೆಗೆದುಕೊಂಡಿರೋ ವಿಡಿಯೋ ವೈರಲ್ ಆಗಿದೆ. ಮತ್ತೆ ನೀವು ಹೆಲ್ಮೆಟ್ ಹಾಕೋ ಜವಾಬ್ದಾರಿ ನಿಮ್ಗಿಲ್ವಾ? ಅಂದರೆ ಊರಿಗೆಲ್ಲ ನಾವು ಬುದ್ಧಿ ಹೇಳ್ತೀರಿ, ನಮಗೆ ನಾವು ಬುದ್ಧಿ ಹೇಳ್ಕೊಳಕ್ಕಾಗೋದಿಲ್ವಾ? ಅವೇರ್ನೆಸ್ ನಿಮ್ಗೆ ಗೊತ್ತಿದೆಯಾ? ಹುಬ್ಬಳ್ಳಿಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿದೆ. ನಗರದ ವೀರಮಾರುತಿ ನಗರದ ಬಳಿ ಇಂದು ಮುಂಜಾನೆ ಘಟನೆ ಆಗಿರುವಂಥದ್ದು. ಪೂಜೆ ಮಾಡಿ ದೀಪ ಹಚ್ಚಿ ಮಾಲಾಧಾರಿಗಳು ಹೊರಗಡೆ ಹೋಗಿದ್ರು. ಈ ಸಮಯದಲ್ಲಿ ದೀಪದಿಂದ ದೇಗುಲಕ್ಕೆ ಬೆಂಕಿ ಹೊತ್ಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮೆಕ್ಕೆಜೋಳ ರೈತರ ಸಮಸ್ಯೆ ಇನ್ನೂ ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಸರ್ಕಾರದ ಆದೇಶ ಕಾಗದಕ್ಕೆ ಮಾತ್ರ ಸೀಮಿತವಾಯಿತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಗದಗ ಜಿಲ್ಲೆಯ 12 ಖರೀದಿ ಕೇಂದ್ರಗಳು ಇನ್ನೂ ಆರಂಭ ಆಗಿಲ್ಲ. ಆದೇಶವಾದರೂ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೂರು ಕ್ವಿಂಟಲ್ ಆಯ್ತು, ಸರ್ಕಾರ ಘೋಷಣೆ ಮಾಡಬೇಕಾಯ್ತು 100 ಕ್ವಿಂಟಲ್ ಘೋಷಣೆ ಮಾಡಬೇಕಾಯ್ತು. ಆದರೆ 20 ಕ್ವಿಂಟಲ್ ಘೋಷಣೆ ಮಾಡಿತ್ತು ಲಾಸ್ಟ್ 2ನೇ ಟೈಮ್ನಾಗ. ಅದನ್ನು ಕೂಡ ಕೈ ಬಿಟ್ಟು ಲಾಸ್ಟ್ ಇನ್ನು ಬೆಳಗಾವಿ ದೇಶದಿಂದ ನಮ್ಮ ರೈತರ ಬಗ್ಗೆ ಮಾನ ಮರೆದಿರಲ್ಲ, ನಮ್ಗೆ ಅಲ್ಲಿ ರೈತರು ದಿವಾಳಿ ಎತ್ತಾರಂತ ಹೇಳಿ 50 ಕ್ವಿಂಟಲ್ ಅಂತ ಘೋಷಣೆ ಮಾಡಿತ್ತು. ಆದರೆ ಇವತ್ತಿಗೂ ಕೂಡ ಒಂದು ಅರ್ಜಿ ತೊಗೊಂಡಿಲ್ಲ ಸರ್. ಇಂದಿನಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೊಸ ನಿಯಮ ಜಾರಿಯಾಗಿದೆ. ಏರ್ಪೋರ್ಟ್ ಪಿಕಪ್ ಪಾಯಿಂಟ್ನಲ್ಲಿ ಯೆಲ್ಲೋ ಬೋರ್ಡ್ ಕಾರುಗಳಿಗೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಟರ್ಮಿನಲ್ 1ರಲ್ಲಿ ಈ ನಿಯಮ ಜಾರಿಯಾಗಿದ್ದು ಅಸಂಘಟಿತ ಯೆಲ್ಲೋ ಬೋರ್ಡ್ ಕಾರುಗಳ ಪ್ರವೇಶಕ್ಕೆ ಬ್ರೇಕ್ ಬಿದ್ದಿದೆ. ಪಿಕಪ್ ಪಾಯಿಂಟ್ ಬಳಿ ಬರ್ತಿರುವಂತಹ ಪ್ರಯಾಣಿಕರಿಗೆ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಯೆಲ್ಲೋ ಬೋರ್ಡ್ಗಳನ್ನು ಏರ್ಪೋರ್ಟ್ ಅರವಲ್ ಬ್ರಿಡ್ಜ್ ಕೆಳಗೆ ಕಳಿಸ್ತಿದ್ದಾರೆ. ಯಾವುದೇ ಘಟನೆಗಳು ನಡೆಯದಂತೆ ಪೊಲೀಸರಿಂದ ಬಂದೋಬಸ್ತ್ ನಿಯೋಜಿಸಲಾಗಿದೆ. 2001ರಲ್ಲಿ ಸಂಸತ್ತಿನ ಮೇಲಿನ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಭದ್ರತಾ ಸಿಬ್ಬಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಂಸದರು ಗೌರವ ಸಲ್ಲಿಸಿ ಸ್ಮರಿಸಿದರು. ಡಿಸೆಂಬರ್ 13, 2001ರಂದು ಜೈಷ್ ಎ ಮೊಹಮ್ಮದ್ ಸೇರಿದ 5 ಭಯೋತ್ಪಾದಕರು ಸಂಸತ್ತಿನ ಸಂಕೀರ್ಣವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದರು. ಈ ವೇಳೆ 6 ದೆಹಲಿ ಪೊಲೀಸ್ ಸಿಬ್ಬಂದಿ, ಸಂಸತ್ತಿನ ಭದ್ರತಾ ಸೇವೆಯ 2 ಸದಸ್ಯರು ಸಾವನ್ನಪ್ಪಿದ್ರು. ದಾಳಿ ನಡೆದ 24 ವರ್ಷ ಹಿನ್ನೆಲೆ ಭದ್ರತಾ ಸಿಬ್ಬಂದಿಗೆ ಗೌರವ ಸಲ್ಲಿಸಿ ಅವರ ತ್ಯಾಗವನ್ನು ರಾಷ್ಟ್ರೀಯ ನಾಯಕರು ಸ್ಮರಿಸಿದರು. ಗದಗ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಲಕ್ಷ್ಮೇಶ್ವರದ ಚಂದನ ಶಾಲೆಯಲ್ಲಿ ಭಾರತ ರತ್ನ ಪ್ರೊಫೆಸರ್ CNR ರಾವ್ 10ನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ನಡೀತಾ ಇದೆ. ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಸಚಿವ HK ಪಾಟೀಲ್, ಶಾಸಕ GS ಪಾಟೀಲ್, ಡಾಕ್ಟರ್ ಚಂದ್ರು ಲಮಾಣಿ ಅನೇಕರು ಪಾಲ್ಗೊಂಡಿದ್ದರು. ಮೈಸೂರಿನಲ್ಲಿ ಹನುಮ ಜಯಂತಿ ಆಚರಣೆ ಅದ್ದೂರಿಯಾಗಿ ನಡೆದಿದೆ. ಹನುಮ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಹನುಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಇಂದಿನಿಂದ ದಾಂಡೇಲಿಯಲ್ಲಿ 3 ದಿನಗಳ ಕಾಲ 25ನೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನದ ಅಂಗವಾಗಿ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಗೊರವರ ನೃತ್ಯ, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆಯಿತು. ಬಳಿಕ ಕನ್ನಡಾಂಬೆಯ ಭಾವಚಿತ್ರಕ್ಕೆ ದಾಂಡೇಲಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗುರುದತ್ತ ಮಿರಾಶಿ ಪೂಜೆ ಸಲ್ಲಿಸಿದರು. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಎರೆಹೊಸೂರು ಗ್ರಾಮದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ರಾಗಿ ಹೊಲದಲ್ಲಿ ನಾಯಿ ಬೇಟೆಯಾಡೋಕೆ ಚಿರತೆ ಹೊಂಚು ಹಾಕಿ ಕುಳಿತಿರುವ ದೃಶ್ಯ ಸೆರೆಯಾಗಿದೆ. ಹೀಗಾಗಿ ಚಿರತೆ ಕಂಡು ಜನರು ಆತಂಕಗೊಂಡಿದ್ದು ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದರು. ಇರಾಕ್ನ ಕುರ್ದಿಸ್ತಾನ್ನಲ್ಲಿ ಚಂಡಮಾರುತದಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಹಲವರು ಪರದಾಡುವಂತಾಗಿದೆ. ಚಮ್ಚಮ್ನಲ್ಲಿ ಶಾಲೆ ಗೋಡೆ ಕುಸಿತವಾಗಿದೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಲಾಗಿದೆ. ಇತ್ತ ಪೂರ್ವ ಕಾಂಗೋದಲ್ಲಿಯೂ ಭಾರೀ ಪ್ರವಾಹ ಸಂಭವಿಸಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಹಲವು ವಾಹನಗಳು ಕೊಚ್ಚಿಕೊಂಡು ಹೋಗಿದೆ. ಬ್ರೆಜಿಲ್ನಲ್ಲಿಯೂ ಭಾರೀ ಚಂಡಮಾರುತದ ಹೊಡೆತಕ್ಕೆ ಜನ ನಲುಗಿ ಹೋಗಿದ್ದಾರೆ. ಭೀಕರ ಗಾಳಿ ಮಳೆಯಿಂದ ಸಾವೋ ಪಾಲೋದಲ್ಲಿ ಮರಗಳು ಧರೆಗುರುಳಿವೆ. ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ವಿಮಾನ ಸಂಚಾರದಲ್ಲಿ ಅಡಚಣೆ ಉಂಟಾಗಿದೆ.